ದಲಿತ ಟೈಗರ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಅರುಣ್ ಅವರ ನೇತೃತ್ವದಲ್ಲಿ ಕೆಸಿ ವಿಜಯ್ ಕುಮಾರ್ ಅವರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ರಾಜ್ಯಾಧ್ಯಕ್ಷರಾದ ಅರುಣ್ ರವರು ಮಾತನಾಡಿ, ಕೆಸಿ ವಿಜಯ್ ಕುಮಾರ್ ಅವರಿಗೆ ಆಗಿರುವ ಅನ್ಯಾಯದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಕೆಐಎಡಿಬಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸಬೇಕೆಂದು ಆಗ್ರಹಿಸಿದರು. ಹೋರಾಟ ಎಲ್ಲಿಯ ತನಕ ಹೋರಾಟ ಕೆಸಿ ವಿಜಯ್ ಕುಮಾರ್ ಅವರಿಗೆ ನ್ಯಾಯ ಸಿಗಲೇಬೇಕು. ಕೆಸಿ ವಿಜಯ್ ಕುಮಾರ್ಗೆ ಅನ್ಯಾಯ ಮಾಡಿದವರಿಗೆ ಕೂಡಲೇ ಬಂಧಿಸಿ. ಒಂದು 6 ತಿಂಗಳ ಮುಂಚೆ ಬಂದು ಬೇರೆ ಒಬ್ಬರಿಗೆ ಮಾರಾಟ ಮಾಡ್ತಾರೆ ಇವರು. ಏನಂತ ಹೇಳಿ ಇವರು ಏನು ಬಂದು ದಾಖಲೆಗಳು ಫುಲ್ಲು ಒರಿಜಿನಲ್ ಸಂಬಂಧಪಟ್ಟ ಜಾಗಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ವಿಜಯ್ ಕುಮಾರ್ ಹತ್ರ ಇದೆ. ಕೊಟ್ಟು ಅವ್ರ ಅಗ್ರಿಮೆಂಟ್ ಎಲ್ಲ ಮಾಡಿ ಆದಮೇಲೆ ಇವ್ರು ಏನು ಮಾಡ್ತಾರೆ, ದಾಖಲೆ ಕಳೆದೋಗಿದೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಒಂದು ನಕಲಿ ಇದು ಸರ್ಟಿಫಿಕೇಟ್ ಕಾಪಿ ತಗೊಂಡು ಅದ್ರ ಮೇಲೆ ಬಂದು ಇನ್ನೊಬ್ಬರಿಗೆ ಮಾರಾಟ ಮಾಡ್ತಾರೆ. ಅದರಿಂದ ಬಂದು ಇವತ್ತು ನಾವು KDBಗೂ ಹಾಗೂ ಸಂಬಂಧಪಟ್ಟ ಇದರಲ್ಲಿ ಯಾರ್ಯಾರು ಮೋಸಗಾರರಿದ್ದಾರೋ ಅವ್ರಿಗೆಲ್ಲ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. KDBಗೆ ಏನಂತ ಹೇಳ್ತಾ ಇದ್ದೀವಿ, ಅದು ಜಾಗಕ್ಕೆ ಸಂಬಂಧಪಟ್ಟಂಗೆ ಏನೇ ಒಂದು ಕೆಲಸ ಇದ್ರೂ ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಬೇಕಂತ ಹೇಳಿ ನಾವು KDBಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೂ ಈ ಜಾಗಕ್ಕೆ ಯಾರ್ಯಾರು ಮೋಸ ಮಾಡಿದಾರೋ ರಮೇಶಿಂದ ಹಿಡಿದು ಇನ್ನೊಂದು 4-5 ಜನ ಟೋಟಲ್ ಎಲ್ಲ ಒಂದು ಫ್ಯಾಮಿಲಿ ಥರ ಇದ್ದಾರೆ ಅವ್ರು ಎಲ್ಲರಿಗೂ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಲಿತ ಟೈಗರ್ ಸಂಘಟನೆ ವತಿಯಿಂದ ನೀವು ಏನಾದರೂ ಇದನ್ನು ಮುಂದುವರ್ಸಕ್ಕೆ ಹೋದರೆ ಮುಂದೆ ಬರುವಂಥ ದಿನದಲ್ಲಿ 1000 ಜನ ಸೇರಿ ನಿಮ್ಮ ಮನೆ ಹತ್ರ ಬಂದು ದಲಿತ ಟೈಗರ್ ಸಂಘಟನೆ ಪ್ರತಿಭಟನೆ ಮಾಡಿ ನೀವು ಮಾಡ್ತಾ ಇರುವಂಥ ಮೋಸದ ಕೆಲಸಗಳನ್ನ ಇಡೀ ಬಂದು ನಮ್ಮ ರಾಜ್ಯಕ್ಕೆ ನಾನು ತಿಳಿಸುವಂಥ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಸರ್. ಆಲ್ರೆಡಿ ಬಂದು ಇದು ಒಂದು 2 ವರ್ಷಕ್ಕೆ ಮುಂಚೆ ಕೋರಮಂಗಲ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ. ಇದು ಲೋಕಾಯುಕ್ತಕ್ಕೆ ಸಲ್ಲಿಸಬೇಕಾಗಿದ್ದರೆ KDBಯಿಂದ ನಮಗೆ ಬಂದು ಅನ್ಯಾಯ ಆಗಿದ್ರೆ ನಾವು ಸಲ್ಲಿಸ್ಬೋದಾಗಿತ್ತು. ಹಿಂಗೆ ಇವ್ರು ಮಾಡ್ತಾ ಇರೋದು ಆ ಕಂಪನಿ ಕಡೆಯಿಂದ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ. ಆ ಅನ್ಯಾಯದ ವಿರುದ್ಧ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ವಿಜಯ್ ಕುಮಾರ್ ನಮ್ಮ ಸಂಘಟನೆಯ ಗೌರವಾಧ್ಯಕ್ಷ ಆಗಿದ್ದಂಥವರು, ಹಿಂಗೆ ನಮ್ಮ ದಲಿತ ಟೈಗರ್ ಸಂಘಟನೆ ಗೌರವಾಧ್ಯಕ್ಷರಾಗಿದ್ದಂಥವರು, ನಮಗೆ ತುಂಬ ಒಡನಾಡಿಗಳು. ಹಾಗೂ ಇವರು ಬಂದು ಅವ್ರಿಗೆ ಕೆಲಸ ಟೈಮ್ ಇಲ್ಲದೆ ಇರೋ ಕಾರಣದಿಂದ ಫುಲ್ ಅವ್ರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಫುಲ್ಲು ನನ್ನ ಹೆಸರಿಗೆ ಬಂದು GPA ಮಾಡಿಕೊಟ್ಟಿದ್ದಾರೆ. ಅವ್ರೆಲ್ಲೂ ಓಡಾಡೋಕ್ಕೆ ಬರೋಲ್ಲ, ನೀವು ಮುಂದೆ ನಿಂತ್ಕೊಂಡು ಮಾಡಿ ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳಿ ನಮ್ಮ ಹತ್ರನೂ ಕೇಳ್ಕೊಂಡು ನಮ್ಮ ಸಂಘಟನೆ ಹತ್ರ ಕೇಳ್ಕೊಂಡಿರೋದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಸರ್. KDB ಬಗ್ಗೆ ನಾವು ಏನು ಆರೋಪ ಮಾಡ್ತಾ ಇದ್ದೀವಿ ಅಂದರೆ ಆರೋಪ ಮಾಡ್ತಾ ಇಲ್ಲ. KDBಗೆ ಮನವಿ ಮಾಡ್ತಾ ಇದ್ದೀವಿ. ಏನಂತ ಹೇಳಿ, ಈ ಥರ ಬಂದು ಮೋಸಗಾರಗಳಿಗೆ ಮುಂದೆ ನೀವು ಯಾವುದೇ ರೀತಿ KDBಗೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನ ನೀವು ಮಾಡೋದಾಗಲಿ ಏನು ದಾಖಲೆಗಳನ್ನ ನೀವು ಮಾಡಿದ್ದೀರಾ ಅದನ್ನು ಬಂದು ಈಗಲೇ ತಡೆ ಹಿಡೀರಿ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಆ ಜಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಒರಿಜಿನಲ್ ಪೇಪರು ಪೂರ್ತಿ ಬಂದು ಇರೋದು ವಿಜಯ್ ಕುಮಾರ್ ಹತ್ರ. ಅವರು ಅಗ್ರಿಮೆಂಟ್ ಹಾಕಿ ಮೇಲ್ ಐಡಿಯಿಂದ ಅವ್ರಿಗೆ ಮೆಸೇಜ್ ಮಾಡಿ ಎಲ್ಲ ಪ್ರತಿಯೊಂದು ದಾಖಲೆಗಳೂ ಇದೆ. ಈಗ ನಾವು KDB ಕೊಡುವಂಥ ಮನವಿ ಪತ್ರದಲ್ಲಿ ಅದು ನಾವು ಸೇರಿಸ್ತಾ ಇದ್ದೀವಿ. ಹಾಗೂ ಮುಂದೆ ಬರುವಂಥ ದಿನದಲ್ಲಿ ಇವ್ರು ಏನಾದರೂ ಎಚ್ಚೆತ್ಕೊಂಡು ಇದಕ್ಕೆ ಏನಾದರೂ ಕರೆಕ್ಟಾಗಿ ರೀತಿಯಲ್ಲಿ ಪರಿಹಾರ ನಡೆದಿಲ್ಲ ಅಂದರೆ ಮುಂದೆ ಬರುವಂಥ ದಿನದಲ್ಲಿ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರ ಗಮನಕ್ಕೆ ತಂದು ಯಾವ ರೀತಿ ಈ ಕೆಲಸಗಳನ್ನ ಮಾಡಿದೆ ಇವ್ರ ಮೇಲೆ FIR ಮಾಡಿ ಇವ್ರನ್ನ ಜೈಲಿಗೆ ಕಳಿಸಿ ಅಂತ ಹೇಳ್ತೀವಿ. ಕಾರಣ ಏನಂದರೆ ಇದೇ ಮುಂಚೆ ಏನು ಹೇಳ್ತಾ ಇದ್ರು, ಕೋರಮಂಗಲ ಟೆಸ್ಟ್ ಕಂಪ್ನಿ ಇದು ಸಿವಿಲ್ ಮ್ಯಾಟ್ರ್ ಅಂತ ಹೇಳ್ತಾ ಇದ್ರು. ಯಾವಾಗ ಬಂದು ಇವರು ದಾಖಲೆಗಳು ನಮ್ಮ ಹತ್ರ ಕೊಟ್ಬಿಟ್ಟು ಎಲ್ಲ ದುಡ್ಡುಗಳನ್ನ ಈಸ್ಕೊಂಡು ದಾಖಲೆ ಕಳೆದೋಗಿದೆ ಅಂತ ಹೇಳಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟ್ ಮೇಲೆ ಬಂದು ಇವರು ಏನು ಮಾಡ್ತಾರೆ, ಸರ್ಟಿಫಿಕೇಟ್ ಕಾಪಿ ತಗೊತಾರೆ. ಅದು ಬಂದು ಏನಂದರೆ ಅದು ಕ್ರಿಮಿನಲ್ ಆ್ಯಕ್ಟ್ ಆಗುತ್ತೆ.
ಯಾಕೆ ಕ್ರಿಮಿನಲ್ ಆ್ಯಕ್ಟ್ ಆಗುತ್ತೆ ಅಂದರೆ ಇಡೀ ಬಂದು ಇಲಾಖೆಯನ್ನು ದಿಕ್ ತಪ್ಪಿಸ್ತಾರೆ ಹಾಗೂ ಇವರು ಮೋಸ ಮಾಡೋದಕ್ಕೆ ಮೋಸ ಮಾಡಿರೋದು ಕಣ್ಮುಂದೆನೇ ಕಾಣುತ್ತೆ.